ಮನುಷ್ಯನ ಆಸೆಗಳಿಗೆ ಕೊನೆನೇ ಇಲ್ಲ. ನಾನು ಏನು ಮಾಡ್ತೀನಿ ಅಂದರೆ ನನಗೇನು ಬೇಕೋ ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ಲ್ಯಾನ್ ಏನು ಗೊತ್ತಾ? ಬರೀ ಒಂದು ಚಿಕ್ಕ ಆಸೆ ಪೂರೈಸಿದ್ರೆ ಸಾಕು ಅಂತ ಕೇಳ್ತಾ ಇರ್ತೀರಾ. ಬಟ್ ನಿಮ್ಮ ದೇವ್ರು ಏನು ಗೊತ್ತಾ? ನಿಮಗೋಸ್ಕರನೇ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಇರುತ್ತೆ ಅವ್ರಿಗೆ. ಸೊ ಆಲ್ವೇಸ್ ಗೋ ವಿತ್ ಗಾಡ್ಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಅದ್ಭುತವಾದಂಥ ವಿಷಯನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ 2024ಕ್ಕೆ ಬಂದಿದ್ದೀವಿ. ತುಂಬ ಆಸೆಗಳಿರುತ್ತೆ ನಿಮ್ಮ ಮನಸ್ಸಲ್ಲಿ. ಅಂದರೆ ಅದು ಮಾಡಬೇಕು ಗುರುಜಿ, ಇದು ಮಾಡಬೇಕು, ಆ ಬಿಸ್ನೆಸ್ ಮಾಡಬೇಕು, ಇದನ್ನೊಂದು ಮಾಡಬೇಕು. ಮತ್ತು ತುಂಬ ಜನ ಏನು ಗೊತ್ತಾ, ಗುರುಜಿ ಇದೊಂದಾದರೆ ಸಾಕು, ನನಗೆ ಬೇರೆ ಏನೂ ಬೇಕಾಗಿಲ್ಲ, ಒಂದೇ ಒಂದು ಆದರೆ ಗುರುಜಿ ಸಾಕು ಅಂತ ಏನೋ ಹೇಳ್ತಾ ಇರ್ತೀರಾ. ಸೊ ಇಂಥವ್ರಿಗೋಸ್ಕರನೇ ಇವತ್ತಿನ ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನು ಆ ಸ್ಟೋರಿ ಅಂತಂದರೆ, ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಂದು ಮುದ್ದಾದಂಥ ಒಂದು ಮಗ ಇದ್ದ. ಆ ಮಗನೂ ಕೂಡ ದೊಡ್ಡವನಾಗ್ತಾ ಬರ್ತಾನೆ. ದೊಡ್ಡವನಾಗಿ ಅವನಿಗೆ ಪಟ್ಟ ಕಟ್ಟಬೇಕಾಗ್ತದೆ. ಬಟ್ ಆ ಪಟ್ಟ ಕಟ್ಟಬೇಕಾದ್ರೆ ಅವನು ಆಗ್ತಾನೆ. ಬಟ್ ಎಲ್ಲೋ ಒಂದು ಕಡೆ ಅವನು ತುಂಬ ಚೆನ್ನಾಗೂ ಇರ್ತಾನೆ ನೋಡೋದಕ್ಕೆ. ಬಟ್ ಆದರೂ ಕೂಡ ಅವನಿಗೆ ಮದುವೆನೇ ಆಗ್ತಿರಲ್ಲ. ಏನೇನೋ ಪ್ರಯತ್ನ ಪಡ್ತಾರೆ, ಯಾರೋ ಏನೇನೋ ಮಾಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಅವನಿಗೆ ಮದುವೆನೇ ಆಗ್ತಿರಲ್ಲ. ಏನು ಮಾಡ್ತಾನೆ ಅಂತಂದರೆ, ಒಂದ್ಸಲ ಆ ಕುದುರೆನ ಎತ್ಕೊಂಡು ಹೋಗ್ತಾನೆ ಕಾಡಿಗೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ದೂರ ಹೋಗ್ತಾ ಇರ್ತಾನೆ. ಆ ದೇವ್ರು ಹುಡ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲೋ ಒಂದು ಕಡೆ ಧ್ಯಾನ ಮಾಡ್ತಾನೆ, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಳ್ತಾನೆ. ಎಲ್ಲ ಮಾಡಿದ್ಮೇಲೆ ದೇವ್ರು ಪ್ರತ್ಯಕ್ಷ ಆಗ್ತಾರಂತೆ. ಇವನು ಅಷ್ಟೊಂದು ವ್ರತ ಅಥವಾ ಅಷ್ಟೊಂದು ಏನೋ ಯಜ್ಞ ಎಲ್ಲ ಮಾಡಿ ಅಥವಾ ಎಲ್ಲೆಲ್ಲೋ ಹೋಗಿ ಎಲ್ಲ ಮಾಡಿದ್ಮೇಲೆ ಇದೆಲ್ಲ ಕಷ್ಟ ನೋಡ್ಲಾರ್ದಿರ ಪ್ರತ್ಯಕ್ಷ ಆಗಿ ಏನಾಗಬೇಕು ಅಂತ ಕೇಳ್ತಾನಂತೆ. ನನಗೆ ಒಂದು ಮದುವೆ ಆಗ್ತಿಲ್ಲ, ಒಂದೊಳ್ಳೆ ಒಂದು ರಾಣಿ ಸಿಕ್ಕಿದ್ರೆ ಸಾಕು ನನಗೆ ಅಂತೇಳಿ ಅಂದ್ಕೊಂಡು ಕೇಳ್ತಾನೆ. ಸೊ ಆಯಿತು ನೀನು ಹೋಗು ಅಂತ ಹೇಳಿ ಕಳಿಸ್ತಾರೆ. ಅವನು ಬರೋ ಅಷ್ಟೊತ್ತಲ್ಲೇ ಆಲ್ರೆಡಿ ಒಂದು ರಾಜ್ಕುಮಾರಿನ ಒಂದು ಪ್ರಪೋಸಲ್ ಬಂದಿರುತ್ತೆ. ಆಲ್ರೆಡಿ ಸಿದ್ಧತೆ ನಡೀತಾ ಇರ್ತದೆ ಮದುವೆಗೋಸ್ಕರ. ಎಲ್ಲ ಭಜಂತ್ರಿಗಳಾಗ್ಬೋದು ಅಥವಾ ಅರಮನೆ ಸಿಂಗಾರ ಆಗ್ಬೋದು, ಪ್ರತಿಯೊಂದು ಕೂಡ ನಡೀತಾ ಇರ್ತದೆ. ಮದುವೆನೂ ಆಗ್ತಾರೆ. ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ, ಎಲ್ಲೋ ಚೆನ್ನಾಗಿರ್ತದೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಮಕ್ಕಳೇ ಆಗೋದಿಲ್ಲ. ಎಲ್ಲ ಚೆನ್ನಾಗೈತಲ್ಲ ಅಂದ್ಕೊಂಡಾಗ ಈಗ ನೋಡಿದ್ರೆ ರಾಜನಿಗೆ ಮಕ್ಕಳೇ ಇರೋದಿಲ್ಲ. ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಆ ಮಾತುಗಳು ರಾಣಿಗೆ ಕೂಡ ಕಿವಿಗೆ ಬೀಳುತ್ತೆ. ರಾಣಿ ಒಂದ್ಸಲ ತಿರ್ಗಾ ರಾಜನಿಗೆ ಹೇಳ್ತಾಳಂತೆ, ನೀವು ಲಾಸ್ಟ್ ಟೈಮು ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಕಾಡು ಮೇಡು ಎಲ್ಲ ಅಲ್ದು ಆ ಥರ ಧ್ಯಾನ ಎಲ್ಲ ಮಾಡಿ ದೇವ್ರನ್ನ ಒಲಿಸ್ಕೊಂಡು ನನ್ನನ್ನು ಮದುವೆ ಆದರೆ ಅಲ್ವಾ, ಅದೇ ಥರ ನಮಗೊಂದು ಮಗುನೂ ಕೇಳ್ಬೋದಲ್ವಾ ಅಂತ ಹೇಳ್ತಾಳಂತೆ. ಸೊ ಆಗ ತಿರ್ಗಾ ರಾಜ ಯಥಾ ರೀತಿ ಹೋಗ್ತಾನಂತೆ. ಹೋಗಿ ಕಾಡು ಮೇಡು ಎಲ್ಲ ಅಲ್ದು ಏನೇನೋ ಮಾಡಿ ಎಲ್ಲ ಮಾಡಿ ಧ್ಯಾನ ಎಲ್ಲ ಮಾಡಿ ಕೊನೆಗೆ ದೇವ್ರು ಪ್ರತ್ಯಕ್ಷ ಆಗ್ತಾರಂತೆ. ದೇವರೇ ಹಿಂಗಾಗ್ಬಿಟ್ಟಿದೆ, ನಂಗೊಂದು ಮಗು ಆದರೆ ಸಾಕು ಅಂತ ಕೇಳ್ತಾರೆ. ನಿಂಗೆ ಅಷ್ಟೇ ಬೇಕಾ, ಬೇರೆ ಏನೂ ಬೇಡವಾ ಅಂತ ಕೇಳ್ತಾರಂತೆ ದೇವರು. ಇಲ್ಲ ನನಗೇನು ಬೇಡ, ಒಂದು ಬರೀ ಮಗು ಆದರೆ ಸಾಕು, ಅಷ್ಟು ದಯಪಾಲಿಸಿ ಅಂದ್ಬಿಟ್ಟು ಕೇಳ್ತಾರಂತೆ. ಸರಿ ಆಯಿತು, ಬರ್ತಾನಂತೆ. ಬಂದರೆ ಮಗುನೂ ಆಗುತ್ತೆ, ಒಂದು ಮುದ್ದಾದ ಒಂದು ರಾಜ್ಕುಮಾರ ಹುಡ್ತಾನೆ. ಬಟ್ ಅದಾದಮೇಲೆ ಏನಾಗ್ತದೆ ಅಂದರೆ, 3 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ಅವನು ಮಾತೇ ಆಡೋದಿಲ್ಲ. ಆ ಮಗುಗೆ ಮಾತೇ ಬರೋಲ್ಲ. ಸೊ ಆಗಲೂ ಕೂಡ ರಾಣಿ ಹೇಳ್ತಾರಂದರೆ, ರಾಜ ನೀನು ಇದೆಲ್ಲ ಮಾಡ್ಕೊಂಬಂದಿದೆಯಲ್ಲ, ಈ ಸಲನೂ ಹೋಗಿ ದೇವ್ರನ್ನ ಬೇಡ್ಕೊಂಡು ನನ್ನ ಮಗನ ಮಾತಾಡೋ ಥರ ಆಗಲಿ ಅಂತ ಕೇಳ್ಕೊಳ್ತಾರಂತೆ. ಸೊ ಅದೇ ರೀತಿ ಬರ್ತಾರಂತೆ. ಬಂದು ತಿರ್ಗಾ ಕಾಡು ಮೇಡು ಅಲ್ದು ಎಲ್ಲ ಮಾಡಿ ತಿರ್ಗಾ ದೇವರು ಪ್ರತ್ಯಕ್ಷ ಆಗ್ತಾರೆ. ದೇವರು ಪ್ರತ್ಯಕ್ಷ ಆಗಿ ಈ ಥರ ನನ್ನ ಮಗನಿಗೆ ಮಾತು ಬರ್ತಾ ಇಲ್ಲ, ಮಾತೊಂದು ಬಂದರೆ ಸಾಕು ಅಂತ ಕೇಳ್ತಾರಂತೆ. ಆಗಲೂ ಕೇಳ್ತಾರಂತೆ ದೇವರು, ಬರೀ ಮಾತು ಬಂದರೆ ಸಾಕಾ ಅಂತ ಕೇಳ್ತಾರಂತೆ. ಆಗಲೂ ಅದೊಂದು ಆದರೆ ಸಾಕು ಅಂತ ಹೇಳ್ತಾರಂತೆ. ಆಮೇಲೆ ಅಲ್ಲಿ ಬರೋ ಅಷ್ಟೊತ್ತಲ್ಲಿ ಇಲ್ಲಿ ಏನಾಗಿರುತ್ತೆ ಅಂದರೆ, ಆ ಮಗುಗೆ ಮಾತೇನೋ ಬಂದಿರುತ್ತೆ, ಎಲ್ಲೋ ಒಂದು ಕಡೆ ಅವನ ಆಯುಸ್ಸು ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಈ ರೀತಿ ಆದಾಗ ತಿರ್ಗಾ ರಾಣಿ ಕೇಳ್ತಾಳೆ. ಅವಾಗ ಅರ್ಥ ಆಗುತ್ತೆ ರಾಜನಿಗೆ, ಮನುಷ್ಯನ ಆಸೆಗಳಿಗೆ ಕೊನೆನೇ ಇಲ್ಲ. ದೇವರು ನನಗೆ ಪರೀಕ್ಷೆ ಮಾಡ್ತಿದ್ದಾರೆ. ನಾನು ಏನು ಮಾಡ್ತೀನಿ ಅಂದರೆ, ನನಗೇನು ಬೇಕೋ ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಉದ್ದೇಶ ಏನು ಗೊತ್ತಾ, ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ, ಭಗವಂತನಿಗೆ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಕೇಳಬೇಡಿ. ಅಪ್ಪ ನಾನು ಸುಖವಾಗಿರೋಕ್ಕೆ ನಿನ್ನ ಏನೆಲ್ಲ ಅನುಕರಿಸ್ತೀಯ, ಗಾಡ್ ಪ್ಲ್ಯಾನ್, ವಾಟ್ ಈಸ್ ಗಾಡ್ ಪ್ಲ್ಯಾನ್, ಅದ್ರ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಪ್ಲ್ಯಾನ್ ಏನು ಗೊತ್ತಾ, ಬರೀ ಒಂದು ಚಿಕ್ಕ ಆಸೆ ಪೂರೈಸಿದ್ರೆ ಸಾಕು ಅಂತ ಕೇಳ್ತಾ ಇರ್ತೀರಾ. ಬಟ್ ನಿಮ್ಮ ದೇವ್ರು ಏನು ಗೊತ್ತಾ, ನಿಮಗೋಸ್ಕರನೇ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಇರುತ್ತೆ ಅವ್ರಿಗೆ.
ನಿಮ್ಗೊಂದು 10 ಮನೆನೋ 10 ಕಾರೋ ಅಥವಾ ಒಂದು ತೋಟನೋ ಆ ರೀತಿ ಕೊಡೋವಂಥ ಐಡಿಯಾ ಇರುತ್ತೆ. ಬಟ್ ನೀವು ಕೇಳ್ಬೇಕಾದ್ರೆ ಏನು ಮಾಡ್ತೀರಾ, ಒಂದು ಚಿಕ್ಕ ಮನೆ ಕೊಡಪ್ಪ, ಒಂದು ಚಿಕ್ಕದೇನೋ ಇದು ಕೊಡಪ್ಪ, ಒಂದು 800 ಕಾರ್ ಕೊಡಪ್ಪ ಅಂತ ಕೇಳ್ತಿರ್ತಾರೆ. ನಿಮ್ಗೊಂದು ಬೆನ್ಸ್ ಕೊಡೋ ಐಡಿಯಾ ಇರುತ್ತೆ. ಸೊ ಆಲ್ವೇಸ್ ಗೋ ವಿತ್ ಗಾಡ್ಸ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಸೊ ದೇವ್ರು ಏನು ಅಂದ್ಕೊಂಡಿದ್ದಾರೆ ಅದೇ ಆಗಲಿ. ಅಪ್ಪ ನನ್ನ ಸುಖವಾಗಿಡಪ್ಪ, ಅಪ್ಪ ನೀನು ನನಗೆ ಎಲ್ಲ ಕಷ್ಟಗಳನ್ನ ಎದುರಿಸೋವಂಥ ಶಕ್ತಿ ಕೊಡಪ್ಪ. ಸೊ ಈ ರೀತಿ ಕೇಳ್ಕೊಳ್ಳಿ. ಅದು ಬೇಕು ಇದು ಬೇಕು ಮೆಟೀರಿಯಲಿಸ್ಟಿಕ್ ಆಗಕ್ಕೆ ಹೋಗ್ಬಿಡಿ. ಯಾವತ್ತೂ ಅಷ್ಟೇ ಆಸೆಗಳಿಗೆ ಕೊನೆ ಇಲ್ಲ. ಇದೊಂದು ವಿಷಯ ಆದರೆ ಸಾಕು ಅಂತಿರ್ತೀವಿ ನಾವು. ಇದೊಂದು ಎಕ್ಸಾಮ್ ಪಾಸ್ ಆದರೆ ಸಾಕು ಅಂತೀವಿ. ನೆಕ್ಸ್ಟ್ ಇನ್ನೊಂದು ಈಗ SLC ಪಾಸ್ ಆದಮೇಲೆ PUC ಬರಲ್ವಾ. ಸೊ ಅದೊಂದು ಎಲ್ಲಿ ಕೊನೆ ಆಗುತ್ತೆ ಅದು. ಸೊ ಅದೊಂದು ಅನ್ನೋದಕ್ಕೆ ಕೊನೆ ಇಲ್ಲ. ಹಾಗಾಗಿ ಏನೇ ಆದರೂ ಕೂಡ ಭಗವಂತನಿಗೆ ಇಚ್ಛೆಗೆ ಬಿಡಿ. ಅಪ್ಪ ನೀನು ನಡೆಸ್ದಂಗೆ ನಾವು ನಡಿತೀವಿ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸೋ ಅಂತ ಕೆಲಸ ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಸೊ ಇದೊಂದು ಸ್ಟೋರಿ ನಿಮ್ಗೊಂದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.